ಏನ್ ನೋಡ್ತೀರಿ ಸರ್ ನೀವು ಮಾಡಲ್ಲ ಅಂದ್ರೆ ನಾ ಹೊರಗಡೆ ಬೇರೆ ಪ್ಲಾನ್ ಮಾಡ್ತೀನಿ. ಇಲ್ಲ ನೋಡುತ್ತೀರಿ ಅಂದ್ರೆ ಅಪ್ಪ ಚಾಲು ಮಾಡ್ರಿ. ಏನ್ ನೋಡ್ತೀರಿ ಯಾವ ತರ ಚಾಲು ಮಾಡ. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಲ್ಯಾಂಡ್ ಲಾರ್ಡ್ ಸಿನಿಮಾ, ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಬಗ್ಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಹಾಗೆ ಉತ್ತಮವಾದಂಥ ವಿಮರ್ಶೆಯನ್ನು ನೀಡ್ತಾ ಇದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಸಿನಿಮಾ ರಾಜ್ಯಾದ್ಯಂತ 2ನೇ ವಾರಕ್ಕೆ ಕಾಲಿಟ್ಟಿದೆ. ಈ 2ನೇ ವಾರ ಈ ಸಿನಿಮಾಗೆ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಹೀಗಿರಬೇಕಾದ್ರೆ ಕಲಬುರಗಿಯ ಶೆಟ್ಟಿ ಸಿನಿಮಾಸ್ ಅನ್ನುವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ. ನಿನ್ನೆ ಅಂದರೆ 31ನೇ ತಾರೀಕು ಶನಿವಾರ, ಜನವರಿ 31 ಶನಿವಾರ ಈ ಸಿನಿಮಾ ಶೆಟ್ಟಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಸಂಜೆ 6 ಗಂಟೆ 2 ನಿಮಿಷದ ಪ್ರದರ್ಶನ. ಈ ಪ್ರದರ್ಶನ ಆರಂಭವಾಯಿತು. ಸ್ವಲ್ಪ ಹೊತ್ತರಲ್ಲಿ ಪ್ರದರ್ಶನ ಸ್ಥಗಿತಗೊಂಡಿತು. ಅರೆ ಏನಾಗ್ತಾ ಇದೆ ಅಂತ ಚಿತ್ರಮಂದಿರದಲ್ಲಿದ್ದವರೆಲ್ಲ ರೊಚ್ಚಿಗೆದ್ರು. ಈ ಸಿನಿಮಾದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಆರೋಪ ಮಾಡಿದರು. ಅಷ್ಟಕ್ಕೂ ಚಿತ್ರಮಂದಿರದಲ್ಲಿ ನಿನ್ನೆ ಆಗಿದ್ದೇನು ಒಮ್ಮೆ ನೋಡ್ಕೊಂಬರೋಣ. ಏನ್ ನೋಡ್ತೀರಿ ಸರ್ ನೀವು ಮಾಡಲ್ಲ ಅಂದ್ರೆ ನಾ ಹೊರಗಡೆ ಬೇರೆ ಪ್ಲಾನ್ ಮಾಡ್ತೀನಿ. ಇಲ್ಲ ನೋಡುತ್ತೀರಿ ಅಂದ್ರೆ ಅಪ್ಪ ಚಾಲು ಮಾಡ್ರಿ. ಏನ್ ನೋಡ್ತೀರಿ ಯಾವ ತರ ಚಾಲು ಮಾಡ. ದುನಿಯಾ ವಿಜಯ್ ಅವರೇ, ನಿಮ್ಮ ಪಿಕ್ಚರ್ ಓಡಬಾರ್ದು ಅಂತ ಹೇಳಿ ಷಡ್ಯಂತ್ರ ಮಾಡಿ ಗುಲ್ಬರ್ಗ ಶೆಟ್ಟಿ ಟಾಕೀಸ್ ಅಲ್ಲಿ ನಡೆಯುವಂತ ಶೋ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಏನು ಬಡವ್ರ ಸಲುವಾಗಿ ಧ್ವನಿ ಹೇಳುವಂತ ಪಿಕ್ಚರ್ ಇತ್ತು, ಇವತ್ತು ಪಿಕ್ಚರ್ ಬಂದ್ ಆಗಿದೆ. ದುನಿಯಾ ವಿಜಯ್ ಅವರೇ, ನೀವು ನೋಡ್ಬೇಕು. ಇವತ್ತು ತಾರೀಖೇನಿದೆ? ಜನವರಿ 31 ಜನವರಿ ಸಂಜೆ 6 ಗಂಟೆ ಶೋಕ್ ನಾವು ಬಂದಿದ್ದೇವೆ. ನೀವು ನೋಡಬಹುದು. ಇವತ್ತಿನ ದಿವಸ ಶೆಟ್ಟಿ ಟಾಕೀಸ್ ಗುಲ್ಬರ್ಗದಲ್ಲಿ ನಾವು ಇದ್ದೇವೆ. ಇವತ್ತೆಲ್ಲರೂ ಕೂಡ ಸಿನಿಮಾ ಮಧ್ಯದಲ್ಲಿ ಸ್ಟಾಪ್ ಆಗಿದೆ. ಈ ಸಿನಿಮಾ ಸ್ಟಾಪ್ ಮಾಡಿದ್ದಾರೆ, ಇದೊಂದು ಷಡ್ಯಂತ್ರದಿಂದ ಸ್ಟಾಪ್ ಮಾಡಿದ್ದಾರೆ. ಪಿಕ್ಚರ್ ನಡೆಸ್ತಾ ಇಲ್ಲ. ನೀವು ನೋಡಬಹುದು, ಎಲ್ಲ ಬಂದ್ ಆಗಿದೆ. 10 ನಿಮಿಷ ಆಯ್ತು. ಬೇಕಂತೆ ಬಂದ್ ಮಾಡಿದ್ದಾರೆ. ಎಸ್, ಕೇಳಿದ್ರಲ್ಲ, ಇದು ಕಲಬುರಗಿಯ ಶೆಟ್ಟಿ ಚಿತ್ರಮಂದಿರದಲ್ಲಿ ಆದಂತಹ ಘಟನೆ. ಶೆಟ್ಟಿ ಚಿತ್ರಮಂದಿರ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಒಟ್ಟು 3 ಪರದೆಗಳಿವೆ. ಇಲ್ಲಿ ನಿನ್ನೆ 6 ಗಂಟೆ ಪ್ರದರ್ಶನಕ್ಕೆ ಪ್ರೇಕ್ಷಕರಿಗೆ ಆದಂತಹ ಸಮಸ್ಯೆ ಇದು. ಸಿನಿಮಾ ಆಗ್ತಾ ಇತ್ತು, ಸಡನ್ ಆಗಿ ಪ್ರದರ್ಶನ ಸ್ಥಗಿತ. ಪ್ರೇಕ್ಷಕರೆಲ್ಲ ರೊಚ್ಚಿಗೆ ಎದ್ರು. ಈ ಸಿನಿಮಾವನ್ನು ಸೋಲಿಸೋದಕ್ಕಾಗಿ, ಈ ಸಿನಿಮಾದ ವಿರುದ್ಧವಾಗಿ ನೀವು ಷಡ್ಯಂತರ ಮಾಡ್ತಾ ಇದ್ದೀರಿ, ಹೀಗಾಗಿ ಸಿನಿಮಾವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ ಅಂತ ಅಲ್ಲಿ ನಡೆದಿದ್ದಂಥ ಪ್ರೇಕ್ಷಕರು ಆರೋಪ ಮಾಡಿದರು. ಆ ಬಳಿಕ ಈ ಸಿನಿಮಾದ ಪ್ರದರ್ಶನ ಆಯ್ತಾ ಇಲ್ವಾ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಪ್ರದರ್ಶನ ಆಗಿರ್ಬೋದೇನು, ಯಾಕಂತ ಹೇಳಿದರೆ ಒಂದಿಷ್ಟು ಸಂಭಾಷಣೆಗಳು ಇದೇ ವಿಡಿಯೋದಲ್ಲಿದೆ. ಹಾಗಾದರೆ ಏನದು, ಅದನ್ನೊಮ್ಮೆ ಕೇಳ್ಕೊಂಬರೋಣ. ಇಷ್ಟ ತರ ಸ್ಕ್ರೀನ್ ಹಾಕ್ಲಕ್ ಬಹಳ ಲೇಟ್ ಐತ್ರಿ. ಅದು ಸ್ವಲ್ಪ ಆದವ್ರು ಜಲ್ದಿ ಹಾಕಿದ್ರು ಒಳ್ಳೇದಾರೆ. 15 ನಿಮಿಷ ಬೇಕಂತೆ ಬಂದ್ ಮಾಡಿರೋದು. ಒಳ್ಳೆ ಮೂವಿ. ಎಲ್ಲ ಜಾತಿವಾದಿ ಇಂಟರ್ನ್ಯಾಷನಲ್ ಜಾತಿವಾದಿ ಪ್ರಶ್ನೆ ಬಂದಿಲ್ಲ. ಈಗ ಪ್ರಶ್ನೆ ಮೇನ್ ಬಂದಂದ್ರ ಇಂಟರ್ನ್ಯಾಷನಲ್ ಪಿಕ್ಚರ್ ಇದ್ರೆ ಮೊದಲು ಹಿಂದಿ ಮೂವಿ ಎಲ್ಲ ಜಲ್ದಿ ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಓಡಿಸೋದಲ್ಲಿ ನಡೆಸೋದಲ್ಲಿ ಮಾಡ್ತೀರಿ. ಈ ಪಿಕ್ಚರ್ಗಳೆಲ್ಲ ಯಾಕೆ ನಡೆಸಲ್ಲ? ಪ್ರದರ್ಶನ ಸ್ಥಗಿತವಾಗಿ 10-15 ನಿಮಿಷ ಆಯಿತು. ಆದರೂ ಕೂಡ ಸಿನಿಮಾ ಇನ್ನೂ ಕೂಡ ಪ್ರದರ್ಶನ ಆಗ್ತಾ ಇಲ್ಲ ಅಂತ ಅಲ್ಲೇ ಹೇಳ್ತಾರೆ. ಜೊತೆಗೆ ಹಿಂದಿ ಹಾಗೆ ಇಂಗ್ಲೀಷ್ ಸಿನಿಮಾಗಳು ರಿಲೀಸ್ ಆದಾಗ ಈ ರೀತಿಯ ಸಮಸ್ಯೆ ಆಗುತ್ತೆ. ಆ ಸಂದರ್ಭದಲ್ಲಿ ಬೇಗ ಸಿನಿಮಾವನ್ನು ಆರಂಭ ಮಾಡ್ತೀರಾ, ಆದರೆ ಇಲ್ಲಿ ಯಾಕೆ ಆ ಥರ ಮಾಡ್ತಾ ಇಲ್ಲ ಅಂತ ಈ ಒಂದು ಸಂಭಾಷಣೆಯಲ್ಲಿ ಕೇಳಿಬರುತ್ತೆ. ಇದರೊಳಗೆ ಗೊತ್ತಾಗುತ್ತೆ ಎಲ್ಲ ಆದ ಬಳಿಕ ಸಿನಿಮಾದ ಪ್ರದರ್ಶನ ಆಗಿದೆ ಅಂತ. ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾತು ಕೂಡ ಕೇಳಿಬಂತು, ಜಾತಿಯ ವಿಚಾರ. ಅದಕ್ಕೆ ಅಲ್ಲಿಯೇ ಮಗದೊಬ್ಬರು ಉತ್ತರವನ್ನು ಕೊಟ್ಟಿದ್ದಾರೆ. ಜಾತಿಯ ಸಮಸ್ಯೆ ಅಲ್ಲ ಇದು ಅಂತ. ನಮ್ಮ ಪ್ರಕಾರ ಇದು ಜಾತಿಯ ಸಮಸ್ಯೆ ಅಲ್ಲ, ಮತ್ತು ಯಾವುದೂ ಅಲ್ಲ, ಬದಲಾಗಿ ಭಾಷಾ ಸಮಸ್ಯೆ ಅಂತ ಹೇಳಬೇಕು.
ಯಾಕಂತ ಹೇಳಿದರೆ ಉತ್ತರ ಇಲ್ಲೇ ಇದೆ. ಹಿಂದಿ ಸಿನಿಮಾ, ಇಂಗ್ಲೀಷ್ ಸಿನಿಮಾ ಆದರೆ ಬೇಗ ಸಿನಿಮಾವನ್ನು ಚಾಲು ಮಾಡ್ತಾರೆ. ಅದೇ ಕನ್ನಡ ಸಿನಿಮಾ ಆದರೆ ಅಸಡ್ಡೆ. ಇದು ಪ್ರತಿ ಸಲ ಕೂಡ ಹಿಂಗೇನೆ. ಪ್ರದರ್ಶನದ ವಿಚಾರವಾಗಿ ಕೂಡ ಇದೇ ರೀತಿ. ಪರಭಾಷಾ ಸಿನಿಮಾಗಳಿಗೆ ಹೆಚ್ಚು ಪ್ರದರ್ಶನ ಕೊಡ್ತಾರೆ, ಹೆಚ್ಚು ಚಿತ್ರಮಂದಿರಗಳು ಸಿಗುತ್ತೆ. ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ತಾತ್ಸಾರ. ಪ್ರದರ್ಶನಗಳು ಸಿಗಲ್ಲ, ಈ ಕಡೆ ಚಿತ್ರಮಂದಿರಗಳು ಸಿಗಲ್ಲ. ಇನ್ನು ಚಿತ್ರಮಂದಿರ ಸಿಕ್ಕರೆ ಮಧ್ಯದಲ್ಲಿ ಏನಾದರೂ ಪ್ರದರ್ಶನ ಸ್ಥಗಿತ ಆದರೆ ಸರಿಯಾಗಿ ಸ್ಪಂದನೆ ಕೂಡ ಕೊಡಲ್ಲ, ಬೇಗ ಸಿನಿಮಾವನ್ನು ಚಾಲು ಕೂಡ ಮಾಡಲ್ಲ. ಇಲ್ಲಿ ಆಗಿರೋದು ಇದೆ. ಇಲ್ಲಿ ಸಿನಿಮಾದ ವಿರುದ್ಧ ಚಿತ್ರಮಂದಿರದವರು ಷಡ್ಯಂತ್ರ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆ ರೀತಿ ಆಗಲಿಕ್ಕೆ ಇಲ್ಲ. ಏನೋ ತಾಂತ್ರಿಕ ಸಮಸ್ಯೆ ಆಗಿದೆ, ಸಿನಿಮಾ ಸ್ಟಾಪ್ ಆಗಿದೆ. ಆದರೆ ಅವರು ಬೇಗ ಚಾಲು ಮಾಡಬೇಕಿತ್ತು, ಅದನ್ನು ಅವರು ಮಾಡಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಮತ್ತಲ್ಲಿ ಏನಾಗಿದೆಯೋ ಸತ್ಯಾಸತ್ಯತೆ ಗೊತ್ತಿಲ್ಲ. ನಮಸ್ಕಾರ. ಏನ್ ನೋಡ್ತೀರಿ ಸರ್ ನೀವು ಮಾಡಲ್ಲ ಅಂದ್ರೆ ನಾವು ಹೊರಗಡೆ ಬೇರೆ ಪ್ಲಾನ್ ಮಾಡ್ತೀನಿ. ಇಲ್ಲ ನೋಡುತ್ತೀರೇನ್ರಿ ಅಪ್ಪ ಚಾಲು ಮಾಡ್ರಿ ಏನ್ ನೋಡ್ತೀರಿ ಯಾವ ತರ ಅದು ಚಾಲು ಮಾಡಕ ದುನಿಯಾ ವಿಜಯ್ ಅವರೇ, ನಿಮ್ಮ ಪಿಕ್ಚರ್ ಓಡಬಾರ್ದು ಅಂತ ಹೇಳಿ ಷಡ್ಯಂತ್ರ ಮಾಡಿ ಗುಲ್ಬರ್ಗ ಶೆಟ್ಟಿ ಟಾಕೀಸ್ ಅಲ್ಲಿ ನಡೆಯುವಂತ ಶೋ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಏನು ಬಡವರ ಸಲುವಾಗಿ ಧ್ವನಿ ಹೇಳುವಂತ ಪಿಕ್ಚರ್ ಇತ್ತು, ಇವತ್ತು ಪಿಕ್ಚರ್ ಬಂದ್ ಆಗಿದೆ. ದುನಿಯಾ ವಿಜಯ್ ಅವರೇ, ನೀವು ನೋಡ್ಬೇಕು. ಇವತ್ತು ತಾರೀಖೇನಿದೆ? ಜನವರಿ 31 ಜನವರಿ ಸಂಜೆ 6 ಗಂಟೆ ಶೋಕ್ ನಾವು ಬಂದಿದ್ದೇವೆ. ನೀವು ನೋಡಬಹುದು. ಇವತ್ತಿನ ದಿವಸ ಶೆಟ್ಟಿ ಟಾಕೀಸ್ ಗುಲ್ಬರ್ಗದಲ್ಲಿ ನಾವು ಇದ್ದೇವೆ. ಇವತ್ತೆಲ್ಲರೂ ಕೂಡ ಸಿನಿಮಾ ಮಧ್ಯದಲ್ಲಿ ಸ್ಟಾಪ್ ಆಗಿದೆ. ಈ ಸಿನಿಮಾ ಸ್ಟಾಪ್ ಮಾಡಿದ್ದಾರೆ, ಇದೊಂದು ಷಡ್ಯಂತ್ರದಿಂದ ಸ್ಟಾಪ್ ಮಾಡಿದ್ದಾರೆ. ಪಿಕ್ಚರ್ ನಡೆಸ್ತಾ ಇಲ್ಲ. ನೀವು ನೋಡಬಹುದು, ಎಲ್ಲ ಬಂದ್ ಆಗಿದೆ. 10 ನಿಮಿಷ ಆಯ್ತು, ಬೇಕಂತೆ ಬಂದ್ ಮಾಡಿದ್ದಾರೆ. ಎಂಟಾಗಿ ಇದು ವಿಡಿಯೋ ಮಾಡ್ಕೊ. ಇಷ್ಟ ತರ ಸ್ಕ್ರೀನ್ ಹಾಕ್ಲಕ್ ಬಾಳ ಲೇಟ್ ಐತ್ರಿ. ಅದು ಸ್ವಲ್ಪ ಆದವ್ರು ಜಲ್ದಿ ಹಾಕಿದ್ರು ಒಳ್ಳೇದಾರೆ. 15 ನಿಮಿಷ ಬೇಕತ್ತೆ ಬಾಡತ್ತಾರೆ ಇದು. ಬೇಕಂತೆ ಬಂದ್ ಮಾಡಿರೋದು. ಇಂಥ ಒಳ್ಳೆ ಮೂವಿ ಎಲ್ಲ ಜಾತಿವಾದಿಯರ ಇಂಟರ್ನ್ಯಾಷನಲ್ ಜಾತಿವಾದಿ ಪ್ರಶ್ನೆ ಬಂದಿಲ್ಲ. ಈಗ ಪ್ರಶ್ನೆ ಮೇನ್ ಬಂದಂದ್ರ ಇಂಟರ್ನ್ಯಾಷನಲ್ ಪಿಕ್ಚರ್ ಇದ್ರೆ ಮೊದಲು ಹಿಂದಿ ಮೂವಿ ಎಲ್ಲ ಜಲ್ದಿ ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಓಡಿಸೋದಲ್ಲಿ ನಡೆಸೋದಲ್ಲಿ ಮಾಡ್ತೀರಿ. ಈ ಪಿಕ್ಚರ್ಗಳೆಲ್ಲ ಯಾಕೆ ನಡೆಸಲ್ಲ ಏನ್ ನೋಡ್ತೀರಿ ಸರ್? ನೀವು ಮಾಡಲ್ಲ ಅಂದ್ರೆ ನಾವು ಹೊರಗಡೆ ಬೇರೆ ಪ್ಲಾನ್ ಮಾಡ್ತೀನಿ. ಇಲ್ಲ ನೋಡುತ್ತೀರೇನ್ರಿ ಅಪ್ಪ ಚಾಲು ಮಾಡ್ರಿ ಏನ್ ನೋಡ್ತೀರಿ ಯಾವ ತರ ಅದು ಚಾಲು ಮಾಡಕ ದುನಿಯಾ ವಿಜಯ್ ಅವರೇ, ನಿಮ್ಮ ಪಿಕ್ಚರ್ ಓಡಬಾರ್ದು ಅಂತ ಹೇಳಿ ಷಡ್ಯಂತ್ರ ಮಾಡಿ ಗುಲ್ಬರ್ಗ ಶೆಟ್ಟಿ ಟಾಕೀಸ್ ಅಲ್ಲಿ ನಡೆಯುವಂತ ಶೋ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಏನು ಬಡವರ ಸಲುವಾಗಿ ಧ್ವನಿ ಹೇಳುವಂತ ಪಿಕ್ಚರ್ ಇತ್ತು, ಇವತ್ತು ಪಿಕ್ಚರ್ ಬಂದ್ ಆಗಿದೆ. ದುನಿಯಾ ವಿಜಯ್ ಅವರೇ, ನೀವು ನೋಡ್ಬೇಕು. ಇವತ್ತು ತಾರೀಖೇನಿದೆ? ಜನವರಿ 31 ಜನವರಿ ಸಂಜೆ 6 ಗಂಟೆ ಶೋಕ್ ನಾವು ಬಂದಿದ್ದೇವೆ. ನೀವು ನೋಡಬಹುದು. ಇವತ್ತಿನ ದಿವಸ ಶೆಟ್ಟಿ ಟಾಕೀಸ್ ಗುಲ್ಬರ್ಗದಲ್ಲಿ ನಾವು ಇದ್ದೇವೆ. ಇವತ್ತೆಲ್ಲರೂ ಕೂಡ ಸಿನಿಮಾ ಮಧ್ಯದಲ್ಲಿ ಸ್ಟಾಪ್ ಆಗಿದೆ. ಈ ಸಿನಿಮಾ ಸ್ಟಾಪ್ ಮಾಡಿದ್ದಾರೆ, ಇದೊಂದು ಷಡ್ಯಂತ್ರದಿಂದ ಸ್ಟಾಪ್ ಮಾಡಿದ್ದಾರೆ. ಪಿಕ್ಚರ್ ನಡೆಸ್ತಾ ಇಲ್ಲ. ನೀವು ನೋಡಬಹುದು, ಎಲ್ಲ ಬಂದ್ ಆಗಿದೆ. 10 ನಿಮಿಷ ಆಯ್ತು, ಬೇಕಂತೆ ಬಂದ್ ಮಾಡಿದ್ದಾರೆ. ಎಂಟಾಗಿ ಇದು ವಿಡಿಯೋ ಮಾಡ್ಕೊ. ಇಷ್ಟ ತರ ಸ್ಕ್ರೀನ್ ಹಾಕ್ಲಕ್ ಬಾಳ ಲೇಟ್ ಐತ್ರಿ. ಅದು ಸ್ವಲ್ಪ ಆದವ್ರು ಜಲ್ದಿ ಹಾಕಿದ್ರು ಒಳ್ಳೇದಾರೆ. 15 ನಿಮಿಷ ಬೇಕತ್ತೆ ಬಾಡತ್ತಾರೆ ಇದು. ಬೇಕಂತೆ ಬಂದ್ ಮಾಡಿರೋದು. ಇಂಥ ಒಳ್ಳೆ ಮೂವಿ ಎಲ್ಲ ಜಾತಿವಾದಿಯರ ಇಂಟರ್ನ್ಯಾಷನಲ್ ಜಾತಿವಾದಿ ಪ್ರಶ್ನೆ ಬಂದಿಲ್ಲ. ಈಗ ಪ್ರಶ್ನೆ ಮೇನ್ ಬಂದಂದ್ರ ಇಂಟರ್ನ್ಯಾಷನಲ್ ಪಿಕ್ಚರ್ ಇದ್ರೆ ಮೊದಲು ಹಿಂದಿ ಮೂವಿ ಎಲ್ಲ ಜಲ್ದಿ ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಓಡಿಸೋದಲ್ಲಿ ನಡೆಸೋದಲ್ಲಿ ಮಾಡ್ತೀರಿ. ಈ ಪಿಕ್ಚರ್ಗಳೆಲ್ಲ ಯಾಕೆ ನಡೆಸಲ್ಲ